Hello everyone, welcome to Lakshmi Tutorials. Dear friends, ಈ ಹಿಂದಿನ ವಿಡಿಯೋಲಿ ನಾನು ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಈ ಟಾಪಿಕ್ ಅನ್ನು ತಗೊಂಡು ಕಂಪ್ಲೀಟ್ ಏನೆಲ್ಲ ಪಾಯಿಂಟ್ಸ್ ಕವರ್ ಆಗಿದೆ ನಮ್ಮ 7th NCERT ಯಲ್ಲಿ ಅದಷ್ಟು ಪಾಯಿಂಟ್ಸ್ ಅನ್ನು ನಾನು ಡಿಸ್ಕಷನ್ ಮಾಡಿದ್ದೆ. ಈ ವಿಡಿಯೋಲಿ ನಾವು ಏನು ಮಾಡೋಣ ಅಂತಂದ್ರೆ ಈ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕ್ವೆಶ್ಚನ್ಸ್ ಅರೈಸ್ ಆಗಿತ್ತು ಹಾಗೆ ಯಾವ ತರದ ಕ್ವೆಶ್ಚನ್ಸ್ ಇದರ ಮೇಲೆ ಅರೈಸ್ ಆಗಬಹುದು ಅನ್ನೋದನ್ನ ತಗೊಂಡು ಒಂದಷ್ಟು ಕ್ವೆಶ್ಚನ್ಸ್ ಅನ್ನು ತಗೊಂಡು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮ್ಮ ಕ್ವೆಶ್ಚನ್ ಯಾವುದು ಅಂತಂದ್ರೆ ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪಾರ್ಟ್ಸ್ ಇನ್ ದ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಅಂತ ಕೊಟ್ಟಿದ್ದಾರೆ. ಸೊ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಅಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬರುವಂತಹ ಪಾರ್ಟ್ಸ್ನ ಆರ್ಡರ್ ವೈಸ್ ಅರೇಂಜ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಆರ್ಡರ್ಸ್ ಏನೇನು ಕೊಟ್ಟಿದ್ದಾರೆ, ಫಸ್ಟು ಎಲ್ಲ ಆಪ್ಷನ್ಸಲ್ಲೂ ಮೌತ್ ಅಂತ ಇದೆ. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಎಲಿಮೆಂಟರಿ ಕೆನಾಲ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಫಸ್ಟ್ ಪಾರ್ಟ್ ಯಾವುದು ಅಂತಂದರೆ ಅದು ಮೌತ್ ಆಗುತ್ತೆ. ಮೌತ್ ಆದಮೇಲೆ ಬರೋ ಅಂಥದ್ದು ಯಾವುದು ಅಂತಂದರೆ ಈಸೋಫ್ಯಾಗಸ್. ಸೊ ಈಸೋಫ್ಯಾಗಸ್ ಆದಮೇಲೆ ಬರೋವಂಥದ್ದು ಸ್ಟೊಮಕ್ ಆದಮೇಲೆ ಬರೋವಂಥದ್ದು ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ಬರುವಂಥದ್ದು ಲಾರ್ಜ್ ಇಂಟೆಸ್ಟೈನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಆರ್ಡರಲ್ಲಿ ಎಲ್ಲಿದೆ ಈ ನಮ್ಮ ಆಪ್ಷನ್ಸಲ್ಲಿ ಅಂತಂದರೆ ಫಸ್ಟ್ ಆಪ್ಷನಲ್ಲಿ ಇದೆ. ಹಾಗೆ ಥರ್ಡ್ ಆಪ್ಷನಲ್ಲೂ ಮೌತ್, ಈಸೋಫ್ಯಾಗಸ್, ಸ್ಟೊಮಕ್ ಫಸ್ಟ್ 3 ಪಾರ್ಟ್ಸ್ ಕರೆಕ್ಟ್ ಇದೆ. ಆದರೆ ನೆಕ್ಸ್ಟ್ ಇರೋವಂಥದ್ದು ಲಾರ್ಜ್ ಇಂಟೆಸ್ಟೈನ್ ಇದೆ. ಸೊ ಲಾರ್ಜ್ ಇಂಟೆಸ್ಟೈನ್ ಅದು ಲಾಸ್ಟಲ್ಲಿ ಬರುವಂಥ ಪಾರ್ಟ್ ಆಗಿದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ ಮೌತ್, ಈಸೋಫ್ಯಾಗಸ್, ಸ್ಟೊಮಕ್, ಸ್ಮಾಲ್ ಇಂಟೆಸ್ಟೈನ್ ಹಾಗೆ ಲಾರ್ಜ್ ಇಂಟೆಸ್ಟೈನ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಹಿಂದಿನ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡಿ ಅದಾದ ನಂತರ ಈ ವಿಡಿಯೋನ ನೋಡಿ ಕ್ವೆಶನ್ಸನ್ನು ಸಾಲ್ವ್ ಮಾಡಿ. ಸೊ ದಟ್ ನಿಮಗೂ ಸಹ ಪ್ರಾಕ್ಟೀಸ್ ಆಗುತ್ತೆ ಹಾಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಇವತ್ತು ಯಾವ ಕ್ವೆಶನ್ಸನ್ನು ತೊಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಈಸ್ the combination of organs of human digestive system that do not carry out any digestive function ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರೋಂಥ ಪಾರ್ಟ್ಸಲ್ಲಿ ಯಾವ ಭಾಗದಲ್ಲಿ ಡೈಜೆಷನ್ ಪ್ರಕ್ರಿಯೆ ನಡೆಯೋದಿಲ್ಲ, ಜೀರ್ಣಕ್ರಿಯೆ ನಡೆಯೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡಿದಾಗ ಬಕಲ್ ಕ್ಯಾವಿಟಿ ಅಂತ ಇದೆ. ಸೊ ಬಕಲ್ ಕ್ಯಾವಿಟಿಯಲ್ಲಿ ಏನಾಗುತ್ತೆ ಅಂತಂದರೆ ನಾವು ಸೇವಿಸುವಂತಹ ಆಹಾರದಲ್ಲಿರುವಂತಹ ಸ್ಟಾರ್ಚನ್ನು ಶುಗರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಲ್ಲಿರುವಂತಹ ಸಲೈವರಿ ಜ್ಯೂಸ್ ಅಲ್ವಾ. ಅಂತಂದರೆ ಬಕಲ್ ಕ್ಯಾವಿಟಿಯಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಸೊ ಇಲ್ಲಿ ಬಕಲ್ ಕ್ಯಾವಿಟಿಯಲ್ಲಿ ನಡೆಯೋದ್ರಿಂದ ಆಪ್ಷನ್ಸಲ್ಲಿ ಎಲ್ಲೆಲ್ಲ ಬಕಲ್ ಕ್ಯಾವಿಟಿ ಇದೆ ಅಂತ ಇದೆ ಅದನ್ನು ನಾವು ರಿಮೂವ್ ಮಾಡ್ಬೋದು ಅಲ್ವಾ. ಸೊ ಆಪ್ಷನ್ ಎ ಅಲ್ಲಿ ಬಕಲ್ ಕ್ಯಾವಿಟಿ ಇದೆ, ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಅಲ್ಲಿ ಬಕಲ್ ಕ್ಯಾವಿಟಿ ಇದೆ, ಸೊ ಇದು ರಾಂಗ್ ಆಪ್ಷನ್ ಆಗುತ್ತೆ. ಆಪ್ಷನ್ ಡಿ ಅಲ್ಲಿ ಬಕಲ್ ಕ್ಯಾವಿಟಿ ಇದೆ ಅಂದರೆ ಇದು ರಾಂಗ್ ಆಪ್ಷನ್ ಆಗುತ್ತೆ. ಸೊ ಹಾಗಾದರೆ ನಮಗೆ ಇಲ್ಲಿ ಈಸಿಯಾಗಿ ಆನ್ಸರ್ ಸಿಕ್ಕೋಯ್ತು. ಯಾವುದು ಆನ್ಸರ್ ಅಂತಂದರೆ ಆಪ್ಷನ್ ಬಿ ಈಸೋಫ್ಯಾಗಸ್, ಲಾರ್ಜ್ ಇಂಟೆಸ್ಟೈನ್ ಹಾಗೆ ರೆಕ್ಟಮ್. ಸೊ ಈಸೋಫ್ಯಾಗಸ್ ಏನು ಮಾಡುತ್ತೆ ಅಂತಂದರೆ ಫುಡ್ಡನ್ನು ಸ್ವಾಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನುಂಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಸೋಫ್ಯಾಗಸ್ ಅಂತಂದರೆ ಅದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಪೈಪ್ ಥರ ಇರುತ್ತೆ. ಸೊ ಅದನ್ನು ಅನ್ನನಾಳ ಅಂತ ಕರಿತೀವಿ. ಅನ್ನನಾಳದಿಂದ ಏನಾಗುತ್ತೆ ಅಂತಂದರೆ ಮೌತಿಂದ ಸ್ಟೊಮಕ್ಗೆ ಫುಡ್ ಮೂವ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಅಲ್ಲಿ ಯಾವುದೇ ರೀತಿಯ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಹಾಗೆ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನಲ್ಲೂ ಯಾವುದೇ ರೀತಿಯ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಅನ್ಡೈಜೆಸ್ಟೆಡ್ ಫುಡ್ಡಲ್ಲಿರುವಂತಹ ವಾಟರ್ ಹಾಗೆ ಸಾಲ್ಟ್ಸನ್ನು ಅಲ್ಲಿ ಅಬ್ಸಾರ್ಪ್ಷನ್ ಪ್ರಕ್ರಿಯೆ ನಡೆಯುತ್ತೆ ಹೊರತು ಅಲ್ಲಿ ಯಾವುದೇ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಹಾಗೆ ರೆಕ್ಟಮಲ್ಲಿ ಏನಾಗುತ್ತೆ, ರೆಕ್ಟಮಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಹೊರ ಹಾಕೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ ಈಸೋಫ್ಯಾಗಸ್, ಲಾರ್ಜ್ ಇಂಟೆಸ್ಟೈನ್ ಹಾಗೆ ರೆಕ್ಟಮ್. ಈ 3 ಭಾಗಗಳಲ್ಲೂ ಯಾವುದೇ ರೀತಿಯ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ ದ ಪಾರ್ಟ್ ಆಫ್ ದ ಎಲಿಮೆಂಟರಿ ಕೆನಾಲ್ ವಿಚ್ ರಿಸೀವ್ಸ್ ಬೈಲ್ ಜ್ಯೂಸ್ ಫ್ರಮ್ ದ ಲಿವರ್ ಆ್ಯಂಡ್ ಸ್ಟೋರ್ ದಿನ್ ಗಾಲ್ ಬ್ಲಾಡರ್ ಅಂತ ಕೊಟ್ಟಿದ್ದಾರೆ. ನಾವು ಇಂದಿನ ವಿಡಿಯೋಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ ಯಾವ ಆರ್ಗನ್ನು ಬೈಲ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಯಾವುದು ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡೋವಂಥದ್ದು ಅಂತಂದರೆ ಲಿವರ್ ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡುತ್ತೆ. ಹಾಗೆ ಆ ಬೈಲ್ ಜ್ಯೂಸು ಎಲ್ಲಿ ಸ್ಟೋರ್ ಆಗುತ್ತೆ ಅಂತಂದರೆ ಅದು ಗಾಲ್ ಬ್ಲಾಡರಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡೋದು ಯಾವುದು ಅಂತಂದರೆ ಅದು ಲಿವರ್, ಯಕೃತ್.
ಹಾಗೆ ಆ ಬೈಲ್ ಜ್ಯೂಸನ್ನು ಸ್ಟೋರ್ ಆಗೋದು ಎಲ್ಲಿ ಅಂತಂದರೆ ಗಾಲ್ ಬ್ಲ್ಯಾಡರ್ ಅಥವಾ ಪಿತ್ತಕೋಶದಲ್ಲಿ ಸ್ಟೋರ್ ಆಗುವಂಥದ್ದು. ಸೊ ಇಲ್ಲಿ ಕೊಟ್ಟಿರೋಂಥ ಕ್ವೆಶನ್ ಏನು ಅಂತಂದರೆ ಈ ಬೈಲ್ ಜ್ಯೂಸ್ ಲಿವರಿಂದ ಸೆಕ್ರೀಟ್ ಆಗುವಂತಹ ಬೈಲ್ ಜ್ಯೂಸು ಹಾಗೆ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋರ್ ಆಗುವಂತಹ ಬೈಲ್ ಜ್ಯೂಸು ಯಾವುದು ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಯಾವುದು ರಿಸೀವ್ ಮಾಡ್ಕೊಳ್ಳುತ್ತೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಅಂತಂದರೆ ಸ್ಟೊಮಕ್ ಅಲ್ಲ, ಇಸೋಫ್ಯಾಗಸ್ ಅಲ್ಲ, ಪ್ಯಾಂಕ್ರಿಯಾಸ್ ಅಲ್ಲ, ಹಾಗೆ ಯಾವುದು ಇದಕ್ಕೆ ಆನ್ಸರ್ ಅಂತಂದರೆ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ ಅಂತಂದರೆ ಫುಡ್ ಸ್ಮಾಲ್ ಇಂಟೆಸ್ಟೈನ್ಗೆ ರೀಚ್ ಆದಾಗ ಅಲ್ಲಿಗೆ ಲಿವರಿಂದ ಸೆಕ್ರೀಟ್ ಆಗುವಂಥ ಬೈಲ್ ಜ್ಯೂಸು ರಿಸೀವ್ ಮಾಡ್ಕೊಳ್ಳುತ್ತೆ. ಹಾಗೆ ಪ್ಯಾಂಕ್ರಿಯಾಸಿಂದ ಸೆಕ್ರೀಟ್ ಆಗುವಂಥ ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಸಹ ಸ್ಮಾಲ್ ಇಂಟೆಸ್ಟೈನು ರಿಸೀವ್ ಮಾಡ್ಕೊಳ್ಳುತ್ತೆ. ಹಾಗೆ ಇಂಟೆಸ್ಟೈನಲ್ಲೂ ಸಹ ಇಂಟೆಸ್ಟೈನಲ್ ಜ್ಯೂಸು ಸೆಕ್ರೀಟ್ ಆಗುತ್ತೆ. ಸೊ ಈ 3 ರೀತಿಯ ರಸಗಳು ಅಲ್ಲಿಗೆ ರೀಚ್ ಆಗ್ತವೆ. ಅಂದರೆ ಈಗ ಬೈಲ್ ಜ್ಯೂಸ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತಂದರೆ ಅದು ಸ್ಮಾಲ್ ಇಂಟೆಸ್ಟೈನ್ಗೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ, ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಕ್ವೆಶನ್ನು, ದ ರೇಷಿಯೋ ಬಿಟ್ವೀನ್ ದ ಲೆಂತ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಲೆಂತ್ಗೆ ಹಾಗೆ ಲಾರ್ಜ್ ಇಂಟೆಸ್ಟೈನ್ ಲೆಂತ್ಗೆ ಇರುವಂತಹ ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಮತ್ತೊಂದು ವಿಷಯ ಏನು ಅಂದರೆ ಸ್ಮಾಲ್ ಇಂಟೆಸ್ಟೈನ್ನ ಲೆಂತ್ ಎಷ್ಟಿರುತ್ತೆ ಹಾಗೆ ಲಾರ್ಜ್ ಇಂಟೆಸ್ಟೈನ್ನ ಲೆಂತ್ ಎಷ್ಟಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಸೊ ಸ್ಮಾಲ್ ಇಂಟೆಸ್ಟೈನ್ನ ಲೆಂತ್ ಎಷ್ಟಿರುತ್ತೆ ಅಂದರೆ 7.5 ಮೀಟರ್ಸ್ ಅಷ್ಟು ಇರುತ್ತೆ. ಹಾಗೆ ಲಾರ್ಜ್ ಇಂಟೆಸ್ಟೈನ್ನ ಲೆಂತ್ ಎಷ್ಟಿರುತ್ತೆ ಅಂತಂದರೆ 1.5 ಮೀಟರ್ಸ್ ಅಷ್ಟು ಇರುತ್ತೆ. ನಾವಿಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀವಿ. ಸ್ಮಾಲ್ ಇಂಟೆಸ್ಟೈನ್ ಅಂತಂದರೆ ಸ್ಮಾಲ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ಅಂದ್ಬಿಟ್ಟು ನಾವಿಲ್ಲಿ ರಿವರ್ಸ್ ನೆನ್ಪಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ಮಾಲ್ ಇಂಟೆಸ್ಟೈನು ಲೆಂತಲ್ಲಿ ಜಾಸ್ತಿ ಇರುತ್ತೆ ಲಾರ್ಜ್ ಇಂಟೆಸ್ಟೈನ್ಗೆ ಕಂಪೇರ್ ಮಾಡಿದಾಗ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು. ಸ್ಮಾಲ್ ಇಂಟೆಸ್ಟೈನ್ 7.5 ಮೀಟರ್ ಹಾಗೆ ಲಾರ್ಜ್ ಇಂಟೆಸ್ಟೈನು 1.5 ಮೀಟರ್ಸ್ ಇರುತ್ತೆ. ಇಲ್ಲಿ ಕೇಳಿರೋದು ರೇಷಿಯೋ. ಸೊ ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವಿಲ್ಲಿ ಇದನ್ನು ಡಿವೈಡ್ ಮಾಡಬೇಕಾಗತ್ತೆ. 7.5 by 1.5. ಇಲ್ಲಿ ಡೆಸಿಮಲ್ ಪಾಯಿಂಟು 1 ಡಿಜಿಟ್ಸ್ಗೆ ಇರೋದ್ರಿಂದ ಅಂದರೆ ಡೆಸಿಮಲ್ ಡಿಜಿಟ್ಸ್ 1 ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡಿ ಇದನ್ನು 75/15 ಅಂತ ಬರ್ಕೋಬಹುದು. ಸೊ 15ಇಂದ ಡಿವೈಡ್ ಮಾಡಿದಾಗ 15 1s are 15, 15 5s are 75. ಸೊ ಇಲ್ಲಿ 5/1 ಅಂತ ಬಂದಿದೆ ಅಲ್ವಾ. ಅಂತಂದರೆ ಇಲ್ಲಿ ನಮಗೆ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಸ್ಮಾಲ್ ಇಂಟೆಸ್ಟೈನ್ ಕೊಟ್ಟಿದ್ದಾರೆ ಅಂತಂದರೆ ನಾವು ಇಲ್ಲಿ 5ಅನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟಿರೋದು ಲಾರ್ಜ್ ಇಂಟೆಸ್ಟೈನ್ ಆಗಿರೋದ್ರಿಂದ 5:1. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, 5:1. ಸಪೋಸ್ ಇಲ್ಲೇನಾದರೂ ಕ್ವೆಶನ್ನಲ್ಲಿ ಲಾರ್ಜ್ ಇಂಟೆಸ್ಟೈನ್ ಫಸ್ಟ್ ಕೊಟ್ಟು ಸ್ಮಾಲ್ ಇಂಟೆಸ್ಟೈನ್ ನೆಕ್ಸ್ಟ್ ಕೊಟ್ಟಿದ್ದಾಗ ನಾವೇನು ಬರಿಬೇಕಾಗಿತ್ತು, ಆಗ 1:5 ಅಂತ ಬರಿಬೇಕಾಗಿರುತ್ತೆ. ಸೊ ಈ ರೇಷಿಯೋ ಬೇಸ್ಡ್ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದಾಗ ನಾವು ಇಲ್ಲಿ ಕ್ವೆಶನಲ್ಲಿ ಯಾವ ಆರ್ಡರಲ್ಲಿ ಕೊಟ್ಟಿರ್ತಾರೋ ಅದೇ ಆರ್ಡರಲ್ಲೇ ರೇಷಿಯೋಲಿ ಬರುವಂತಹ ನಂಬರ್ಸ್ ಏನಿರುತ್ತೆ ಫೈನಲ್ ನಂಬರ್ಸು ಅದನ್ನು ಬರಿಬೇಕಾಗುತ್ತೆ. ಸೊ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಫಸ್ಟ್ ಇರೋದ್ರಿಂದ 5, ಲಾರ್ಜ್ ಇಂಟೆಸ್ಟೈನ್ ನೆಕ್ಸ್ಟ್ ಇರೋದ್ರಿಂದ 1 ನೆಕ್ಸ್ಟ್ ಬರಿತೀವಿ. ಸೊ ಆನ್ಸರ್ ಈಸ್ 5:1. ನೆಕ್ಸ್ಟ್ ಕ್ವೆಶನ್, an animal pops out its stomach through its mouth to eat the soft material of those animals which are covered by hard shell of calcium carbonate. After opening the shell and eating the soft material, the stomach goes back into the body to slowly digest the food. The name of this animal is ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನನ್ನು ನಾವು ಡೈರೆಕ್ಟಾಗಿ ಎಕ್ಸಾಮಲ್ಲಿ ನೋಡಿದ್ರೆ ನಮಗೆ ತುಂಬ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದಿದಪ್ಪ ಕ್ವೆಶನ್ ಅಂತ ಅಲ್ವಾ. ಸೊ ಯಾವ ಥರದ ಅನಿಮಲ್ಲು ಅದರ ಸ್ಟೊಮಕ್ಕನ್ನು ಬಾಯಿಯ ಮೂಲಕ ಹೊರ ಹಾಕಿ ಅದು ತಿನ್ನುವಂತಹ ಆಹಾರವನ್ನು ತಗೊಳ್ಳುತ್ತೆ ಅಂತ. ಸೊ ಇದನ್ನು ನಾವು 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇದ್ರ ಬಗ್ಗೆ 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬಾಕ್ಸಲ್ಲಿ ಒಂದು ಕಾಲಮಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರದ ಕ್ವೆಶನ್ಸನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಾರ್ನರಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಫ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ನಡೆಸ್ತಾ ಇರೋದ್ರಿಂದ ಯಾವುದೇ ಟೆಕ್ಸ್ಟ್ ಬುಕ್ ತೊಗೊಂಡಾಗ ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲಿ ಏನೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದಷ್ಟನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗತ್ತೆ, ಅದಷ್ಟನ್ನು ಸಹ ನಾವು ಗ್ಲಾನ್ಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಈ ಕ್ವೆಶನ್ನು 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸೊ ಏನಂತ ಕೊಟ್ಟಿದ್ದಾರೆ ಅಂತಂದರೆ 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟಾರ್ ಫಿಶ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು, ಇದಕ್ಕೆ ಈ ಕ್ವೆಶನ್ ನೋಡಿದ ತಕ್ಷಣ ನಮಗೆ ಆ ಟೆಕ್ಸ್ಟ್ ಬುಕ್ಕನ್ನು ನಾವು ಓದಿದರೆ ಈ ಕ್ವೆಶನ್ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಇದಕ್ಕೆ ಆನ್ಸರ್ ಏನು ಅಂತಂದರೆ ಸ್ಟಾರ್ ಫಿಶ್. ಸೊ ಈ ಸ್ಟಾರ್ ಫಿಶ್ ಏನು ಮಾಡುತ್ತೆ ಅಂತಂದರೆ ಅದು ತಿನ್ನೋವಂಥದ್ದು, ಅದು ಯಾವ ಆಹಾರ ಪದಾರ್ಥವನ್ನು ತಿನ್ನುತ್ತೆ ಅಂತಂದರೆ
ಶೆಲ್ಲಿಂದ ಕವರ್ ಆಗಿರೋಂತಹ ಅನಿಮಲ್ಸನ್ನು. ಸೊ ಈ ಶಂಕು ಹುಳಗಳು ಎಲ್ಲ ಇರುತ್ತಲ್ಲ, ಸೊ ಆ ಥರದ ಶೆಲ್ ಕವರ್ಡ್ ಆಗಿರೋಂತಹ ಅನಿಮಲ್ಸನ್ನು ಅದು ಫೀಡ್ ಮಾಡುತ್ತೆ. ಸೊ ಹಾಗೆ ತಿನ್ನಬೇಕಾದ್ರೆ ಏನು ಮಾಡುತ್ತೆ, ಅದರ ಹೊಟ್ಟೆಯನ್ನು ಬಾಯಿಯ ಮೂಲಕ ಹೊರಹಾಕಿ ಆ ಶೆಲ್ ಒಳಗಡೆ ಇರುವಂತಹ ಮೃದುವಾದ ಪ್ರಾಣಿಯನ್ನು ಅದು ಡೈರೆಕ್ಟ್ ಹೊಟ್ಟೆಗೆ ತಗೊಳ್ಳುತ್ತೆ. ಅದು ತಗೊಂಡಿದ್ದ ನಂತರ ಬಾಯಿಯ ಮೂಲಕ ಮತ್ತೆ ಹೊಟ್ಟೆ ಒಳಗೆ ಹೋಗುತ್ತೆ, ಅಲ್ಲಿ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ ವಿಸ್ಮಯಕಾರಿ ಅಂಶಗಳನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಸ್ಟಾರ್ ಫಿಶ್. ನೆಕ್ಸ್ಟ್ ಕ್ವೆಶನ್, ದ ಸೂಡೋಪೋಡಿಯಾ ಆಫ್ ಅಮೀಬಾ ಆರ್ ಯೂಸ್ಡ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಸೂಡೋಪೋಡಿಯಾ ಅಂತಂದರೆ ಮಿಥ್ಯಾಪಾದ ಅಂತ ಕರಿತೀವಿ. ಅಮೀಬಾ ನಮಗೆ ಗೊತ್ತಿರೋ ಹಾಗೆ ಅದೊಂದು ಏಕಕೋಶೀಯ ಜೀವಿ. ಹಾಗೆ ಅದರಲ್ಲಿ ಚಲನೆಗೆ ಅನುಕೂಲ ಮಾಡುವಂಥದ್ದು ಯಾವುದು ಅಂತಂದರೆ ಸೂಡೋಪೋಡಿಯಾ ಅಥವಾ ಫಾಲ್ಸ್ ಫೀಟ್ ಅಂತಲೂ ಕರಿತೀವಿ, ಅಥವಾ ಮಿಥ್ಯಾಪಾದ ಅಂತಲೂ ಕರಿತೀವಿ. ಸೊ ಇದೇನು ಅಮೀಬಾ ಏನು ಅಂತಂದರೆ ಅದಕ್ಕೆ ಡೆಫಿನೆಟ್ ಬಾಡಿ ಶೇಪ್ ಇರೋದಿಲ್ಲ, ಅದರ ಬಾಡಿ ಶೇಪ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರ ಮೂಮೆಂಟಿಗೆ ತಕ್ಕಂತೆ ಹಾಗೆ ಅದರ ಆಹಾರ ತಿನ್ನೋದಕ್ಕೆ ತಕ್ಕಂತೆ ಅದರ ಬಾಡಿ ಶೇಪ್ ಏನಿದೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಸಪೋಸ್ ಇಲ್ಲಿ ಆಹಾರ ಸಿಕ್ತು ಅಂತಂದರೆ ಇಲ್ಲಿರೋಂಥ ಸೂಡೋಪೋಡಿಯಾಸ್ ಇದೇನಿದೆ ಇದು ಈ ಆಹಾರವನ್ನು ಹಿಂಗೆ ಕವರ್ ಮಾಡ್ಕೊಳ್ಳುತ್ತೆ, ಅಂದರೆ ಒಳಗೆ ಹಾಗೆ ಡೈರೆಕ್ಟಾಗಿ ತೊಗೊಳುತ್ತೆ. ಅದಾದ ನಂತರ ಫುಡ್ ವ್ಯಾಕ್ಯೂಲಲ್ಲಿ ಅದು ಜೀರ್ಣ ಆಗುತ್ತೆ. ಸೊ ಸೂಡೋಪೋಡಿಯಾ ಏನೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಈ ಕ್ವೆಶನ್ನು. ಸೊ ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ, ಸೆನ್ಸಿಂಗ್ ದ ಫುಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ಬರೀ ಫುಡ್ಡನ್ನು ಸೆನ್ಸ್ ಮಾಡೋದಕ್ಕೆ ಅಂತ. ಸೊ ಅಲ್ಲ. ಸೆಕೆಂಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾಪ್ಚರ್ ಆಫ್ ಫುಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ಬರೀ ಫುಡ್ಡನ್ನು ಕ್ಯಾಪ್ಚರ್ ಮಾಡೋದಕ್ಕೇನು ಅಲ್ಲ. ಆಪ್ಷನ್ ಸಿ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಮೂಮೆಂಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ಮೂಮೆಂಟ್ಗೂ ಅಲ್ಲ. ಸೊ ಸೂಡೋಪೋಡಿಯಾ ಏನಿದೆ ಅಮೀಬಾದಲ್ಲಿ ಅದು ಮೂಮೆಂಟ್ಗೂ ಹೆಲ್ಪ್ ಮಾಡುತ್ತೆ, ಹಾಗೆ ಫುಡ್ ಕ್ಯಾಪ್ಚರ್ಗೂ ಹೆಲ್ಪ್ ಮಾಡುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಮೂಮೆಂಟ್ ಆ್ಯಂಡ್ ಕ್ಯಾಪ್ಚರ್ ಆಫ್ ಫುಡ್. ನೆಕ್ಸ್ಟ್ ಕ್ವೆಶನ್, in our mouth the arrangement of different types of teeth from front to back is ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಮೌತಲ್ಲಿ ಹಲ್ಲುಗಳು ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತ. ಸೊ ಹಿಂದಿನ ವಿಡಿಯೋಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಹಾಗೆ ಡೆಂಟಲ್ ಫಾರ್ಮುಲಾ ಬಗ್ಗೆನೂ ಕೊಟ್ಟಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡಿ. ಹಾಗೆ ಇಲ್ಲಿ ಫ್ರಂಟಿಂದ ಬ್ಯಾಕ್ಗೆ ನಮ್ಮ ಟೀತ್ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತ. ಸೊ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತಂದರೆ, ಫ್ರಂಟಲ್ಲಿರೋವಂಥ ಟೀತು ಈ ಥರ ಟೀತ್ ಇದೆ ಅಂತಂದರೆ ಫ್ರಂಟಲ್ಲಿರೋವಂಥ ಟೀತ್ ಯಾವುದಾಗಿರುತ್ತೆ ಅಂತಂದರೆ ಇನ್ಸಿಸಾರ್ಸ್ ಆಗಿರುತ್ತೆ. ಹಾಗೆ ಅರ್ಧ ಬಾಯಿಯನ್ನು ತಗೊಂಡಾಗ, ಅಂದರೆ ಅರ್ಧ ಜಾನ ತಗೊಂಡಾಗ, ಅರ್ಧ ದವಡೆಯನ್ನು ತಗೊಂಡಾಗ, ಮೇಲ್ಭಾಗದ ದವಡೆ ಆಗಿರಲಿ ಅಥವಾ ಕೆಳಭಾಗದ ದವಡೆ ಆಗಿರಲಿ, ಅರ್ಧ ಭಾಗವನ್ನು ತಗೊಂಡಾಗ ಇನ್ಸಿಸಾರ್ಸ್ ಎಷ್ಟು ಇರ್ತವೆ ಅಂತಂದರೆ 2 ಇರ್ತವೆ. ಹಾಗೆ ಅದರ ನೆಕ್ಸ್ಟ್ ಬರೋವಂಥದ್ದು ಯಾವುದು ಅಂತಂದರೆ ಕೆನೈನ್ ಎಷ್ಟಿರುತ್ತೆ ಅಂತಂದರೆ 1 ಇರುತ್ತೆ. ಹಾಗೆ ಕೆನೈನ್ಸ್ ಆದಮೇಲೆ ಬರೋವಂಥದ್ದು ಯಾವುದು ಅಂತಂದರೆ ಪ್ರೀಮೋಲಾರ್ಗಳು ಎಷ್ಟಿರ್ತವೆ ಅಂತಂದರೆ 2 ಇರ್ತದೆ. ಹಾಗೆ ಲಾಸ್ಟಲ್ಲಿ ಬರುವಂಥದ್ದು ಎಷ್ಟು ಅಂತಂದರೆ 3 ಹಲ್ಲು ಸೇರಿಸಿ ಅದನ್ನೇನಂತ ಕರಿತೀವಿ, ಮೋಲಾರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಅರ್ಧ ಭಾಗವನ್ನು ತಗೊಂಡಾಗ, ಅದು ಮೇಲ್ ದವಡೆ ಆಗಿರಬಹುದು ಕೆಳ ದವಡೆ ಆಗಿರಬಹುದು, ಅರ್ಧ ಭಾಗವನ್ನು ತಗೊಂಡಾಗ 2 ಇನ್ಸಿಸಾರ್ಸ್ ಇರ್ತವೆ, 1 ಕೆನೈನ್ ಇರುತ್ತೆ, ಹಾಗೆ 2 ಪ್ರೀಮೋಲಾರ್ಸ್ ಇರ್ತವೆ, ಹಾಗೆ 3 ಮೋಲಾರ್ಸ್ ಇರ್ತವೆ. ಸೊ 3 ಹಲ್ಲು ಮೋಲಾರ್ಸ್ ಇರ್ತವೆ ಅಂತಂದರೆ ಎಷ್ಟು ಹಲ್ಲಾಗುತ್ತೆ ಇಲ್ಲಿ ಅಂತಂದರೆ 8 ಹಲ್ಲಾಗುತ್ತೆ. ಸೊ ಒಂದು ಅರ್ಧ ಭಾಗದಲ್ಲಿ 8 ಟೀತ್, ಇನ್ನರ್ಧ ಭಾಗದಲ್ಲಿ 8 ಟೀತ್, ಅಂದರೆ ಟೋಟಲ್ ಎಷ್ಟಾಗುತ್ತೆ, ಅಪ್ಪರ್ ಜಾಲಿ 16 ಆಗುತ್ತೆ, ಲೋವರ್ ಜಾಲು ಸಹ ಇದೇ ಫಾರ್ಮೆಟಲ್ಲೇ ಅರೇಂಜ್ ಆಗಿರುತ್ತೆ, ಲೋವರ್ ಜಾಲು 16 ಟೀತ್ ಇರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ 32 ಆಗುತ್ತೆ. ಸೊ ಇದು ಡೆಂಟಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಡೆಂಟಲ್ ಫಾರ್ಮುಲಾ 2123. ಓಕೆ. ಸೊ ಈ ಥರ ನಮ್ಮ ಹಲ್ಲು ಅರೇಂಜ್ ಆಗಿರುತ್ತೆ. ನಾವಿಲ್ಲಿ ಯಾವ ಥರದ ಹಲ್ಲು ಫಸ್ಟ್ ಬರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕಾದ್ರೆ ಈಸಿಯಾಗಿ ICPM ಅಂತ ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಇನ್ಸಿಸಾರ್ಸ್, ಕೆನೈನ್ಸ್, ಪ್ರೀಮೋಲಾರ್, ಮೋಲಾರ್. ಹಾಗೆ ಕನ್ನಡದಲ್ಲಿ ಹೇಳೋದಾದರೆ ಮೊದಲು ಬರುವಂಥದ್ದು ಬಾಚಿ ಹಲ್ಲು, ನೆಕ್ಸ್ಟ್ ಬರುವಂಥದ್ದು ಕೋರೆ ಹಲ್ಲು, ನೆಕ್ಸ್ಟ್ ಬರುವಂಥದ್ದು ಕಿರುದವಡೆ, ಅದಾದಮೇಲೆ ಬರುವಂಥದ್ದು ದವಡೆ. ಸೊ ಈ ಆರ್ಡರಲ್ಲಿ ನಾವು ನೆನ್ಪಿಟ್ಕೊಂಡಿದ್ರೆ ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಈ ಆರ್ಡರಲ್ಲಿ ಎಲ್ಲಿದೆ ಅಂತ ನೋಡೋದಾದರೆ ಇನ್ಸಿಸಾರ್ಸ್, ಕೆನೈನ್, ಪ್ರೀಮೋಲಾರ್, ಮೋಲಾರ್. ಸೊ ಆಪ್ಷನ್ ಬಿ ಅಲ್ಲಿ ಇದೇ ಆರ್ಡರಲ್ಲಿ ಕೊಟ್ಟಿದ್ದಾರೆ, ಇನ್ಸಿಸಾರ್ಸ್, ಕೆನೈನ್, ಪ್ರೀಮೋಲಾರ್, ಮೋಲಾರ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಓಕೆ. ನೆಕ್ಸ್ಟ್ ಕ್ವೆಶನ್,
ದ ಪಾರ್ಟ್ ಆಫ್ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ವೇರ್ ಕಂಪ್ಲೀಟ್ ಡೈಜೆಷನ್ ಆಫ್ ಫ್ಯಾಟ್ಸ್ ಟೇಕ್ಸ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ಯಾಟ್ಸ್ ಅಂತಲೇ ಅಲ್ಲ, ಪ್ರೋಟೀನ್ಸ್ ಅಂತ ಕೊಟ್ಟಿದ್ರು. ಕಂಪ್ಲೀಟ್ ಡೈಜೆಷನ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲೇ. ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ರು ಸಹ ಕಂಪ್ಲೀಟ್ ಡೈಜೆಷನ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲೇ. ಸೊ ನಾವು ಸೇವಿಸುವಂಥ ಆಹಾರ ಕಂಪ್ಲೀಟಾಗಿ ಡೈಜೆಷನ್ ಆಗೋದು ಯಾವ ಭಾಗದಲ್ಲಿ ಅಂತಂದರೆ ಅದು ಸ್ಮಾಲ್ ಇಂಟೆಸ್ಟೈನ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಸ್ಮಾಲ್ ಇಂಟೆಸ್ಟೈನ್. ಇದೇ ಥರದ ಕ್ವೆಶನ್ನು ಫ್ಯಾಟ್ಸ್ ಡೈಜೆಷನ್ ಆಗೋದು ಇನಿಷಿಯೇಟ್ ಆಗೋದು ಎಲ್ಲಿ, ಯಾವ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ಯಾಟ್ ಡೈಜೆಷನ್ ಅಂತಂದರೆ ಅದು ಸಹ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾವುದು ಸ್ಟಾರ್ಟ್ ಮಾಡುತ್ತೆ ಫ್ಯಾಟ್ ಜೀರ್ಣಕ್ರಿಯೆಯನ್ನು, ಯಾವುದು ಸ್ಟಾರ್ಟ್ ಅಥವಾ ಇನಿಷಿಯೇಟ್ ಮಾಡುತ್ತೆ ಅನ್ನೋದಾದರೆ ಬೈಲ್ ಜ್ಯೂಸ್ ಏನು ಮಾಡುತ್ತೆ ಫ್ಯಾಟ್ಸ್ ಡೈಜೆಷನನ್ನು ಅದು ಇನಿಷಿಯೇಟ್ ಮಾಡುತ್ತೆ. ಸೊ ದೊಡ್ಡದಾಗಿದ್ದಂತಹ ಫ್ಯಾಟ್ ಕಣಗಳನ್ನು ಏನು ಮಾಡುತ್ತೆ ಸಣ್ಣ ಚೂರುಗಳಾಗಿ ಮಾಡುತ್ತೆ. ಅದನ್ನೇ ನಾವು ಎಮಲ್ಸಿಫಿಕೇಷನ್ ಅಂತ ಕರಿತೀವಿ. ಸೊ ಇದು ಸ್ಟಾರ್ಟ್ ಆಗೋದು ಸಹ ಸ್ಮಾಲ್ ಇಂಟೆಸ್ಟೈನಲ್ಲೇ, ಹಾಗೆ ಕಂಪ್ಲೀಟ್ ಆಗೋದು ಸಹ ಸ್ಮಾಲ್ ಇಂಟೆಸ್ಟೈನಲ್ಲೇ. ಅದೇ ಕಾರ್ಬೋಹೈಡ್ರೇಟ್ಸು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಡೈಜೆಷನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅದು ಮೌತಲ್ಲಿರುವಂತಹ ಸಲೈವರಿ ಗ್ಲ್ಯಾಂಡು ಪ್ರೊಡ್ಯೂಸ್ ಮಾಡುವಂಥ ಸಲೈವರಿ ಜ್ಯೂಸಿಂದ ಕಾರ್ಬೋಹೈಡ್ರೇಟ್ಸ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿರುವಂತಹ ಸ್ಟಾರ್ಚು ಅಂದರೆ ನಮ್ಮ ಫುಡ್ಡಲ್ಲಿರುವಂತಹ ಸ್ಟಾರ್ಚು ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಂದರೆ ಇನಿಷಿಯೇಟ್ ಆಗೋದು ಮೌತಲ್ಲಿ. ಹಾಗೆ ಪ್ರೋಟೀನ್ ಎಲ್ಲಿ ಇನಿಷಿಯೇಟ್ ಆಗುತ್ತೆ, ಪ್ರೋಟೀನ್ ಡೈಜೆಷನ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು ಎಲ್ಲಿ ಅಂತಂದರೆ ಸ್ಟೊಮಕ್ಕಲ್ಲಿ. ಸೊ ಸ್ಟೊಮಕ್ಕಲ್ಲಿರುವಂತಹ ಎನ್ಸೈಮ್ಸ್ ಪೆಪ್ಸಿನ್ ಏನು ಮಾಡುತ್ತೆ ಅಂತಂದರೆ ಪ್ರೋಟೀನನ್ನು ಸಣ್ಣ ಕಣಗಳಾಗಿ ಡಿವೈಡ್ ಮಾಡುತ್ತೆ. ಅಂದರೆ ಪ್ರೋಟೀನ್ ಡೈಜೆಷನ್ ಆಗೋದು ಸ್ಟಾರ್ಟ್ ಆಗೋದು ಎಲ್ಲಿ ಅಂದರೆ ಸ್ಟೊಮಕ್ಕಲ್ಲಿ. ಈ ಮೂರರ ಕಂಪ್ಲೀಟ್ ಡೈಜೆಷನ್ ಆಗೋದು ಎಲ್ಲಿ ಅಂತಂದರೆ ಅದು ಸ್ಮಾಲ್ ಇಂಟೆಸ್ಟೈನಲ್ಲಿ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ 4 ಸ್ಟೇಟ್ಮೆಂಟ್ಸನ್ನು ಫಸ್ಟ್ ಓದ್ಕೊಳ್ಳೋಣ. ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಹೈಲಿ ಕಾಯಿಲ್ಡ್ ಆ್ಯಂಡ್ ಶಾರ್ಟರ್ ದ್ಯಾನ್ ದ ಲಾರ್ಜ್ ಇಂಟೆಸ್ಟೈನ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಹೈಲಿ ಕಾಯಿಲ್ಡ್, ಇದು ಸರಿ. ಆದರೆ ಶಾರ್ಟರ್ ದ್ಯಾನ್ ಲಾರ್ಜ್ ಇಂಟೆಸ್ಟೈನ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿದೆ. ಇಟ್ ಈಸ್ ಲಾರ್ಜರ್ ದ್ಯಾನ್ ಲಾರ್ಜ್ ಇಂಟೆಸ್ಟೈನ್ ಅಲ್ವಾ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡೋಣ. ಸ್ಮಾಲ್ ಇಂಟೆಸ್ಟೈನ್ ರಿಸೀವ್ಸ್ ಸೆಕ್ರೀಷನ್ ಫ್ರಮ್ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸ್ಮಾಲ್ ಇಂಟೆಸ್ಟೈನು ಲಿವರಿಂದ ಸೆಕ್ರೀಷನ್ ಆಗುವಂಥ ಬೈಲ್ ಜ್ಯೂಸನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಹಾಗೆ ಪ್ಯಾಂಕ್ರಿಯಾಸಿಂದ ಸೆಕ್ರೀಟ್ ಆಗುವಂತಹ ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಸಹ ರಿಸೀವ್ ಮಾಡ್ಕೊಳ್ಳುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, ಲಿವರ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ ವಿಚ್ ಸೆಕ್ರೀಟ್ಸ್ ಬೈಲ್ ಜ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನಮ್ಮ ಬಾಡಿಯಲ್ಲಿರುವಂಥ ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವುದು ಅಂತಂದರೆ ಲಿವರ್. ಸೊ ಲಿವರ್ ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಸೆಕ್ರೀಟ್ ಮಾಡುತ್ತೆ ಅನ್ನೋದಾದರೆ ಅದು ಬೈಲ್ ಜ್ಯೂಸ್. ಇದು ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಫೋರ್ತ್ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಆ್ಯಕ್ಟ್ಸ್ ಆನ್ ಫ್ಯಾಟ್ಸ್ ಆ್ಯಂಡ್ ಚೇಂಜ್ ದೆಮ್ ಇಂಟು ಸಿಂಪ್ಲರ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಫ್ಯಾಟ್ಸ್ ಮೇಲೆ ಆ್ಯಕ್ಟ್ ಮಾಡೋದಿಲ್ಲ, ಮೂರು ಮೇಲೆ ಅಂದರೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಹಾಗೆ ಪ್ರೋಟೀನ್ಸ್ ಮೇಲೆ ಮೂರರ ಮೇಲೇನೂ ಸಹ ಸ್ಟಾರ್ಟ್ ಮಾಡುತ್ತೆ, ಮೂರರ ಮೇಲೇನೂ ಸಹ ಆ್ಯಕ್ಟ್ ಮಾಡುತ್ತೆ. ಆದರೆ ಫ್ಯಾಟ್ಸ್ ಮೇಲೆ ಮಾತ್ರ ಆ್ಯಕ್ಟ್ ಮಾಡೋವಂಥದ್ದು ಯಾವುದು ಅಂತಂದರೆ ಅದು ಬೈಲ್ ಜ್ಯೂಸ್. ಸೊ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸನ್ನು ಕರೆಕ್ಟಾಗಿ ಓದ್ಕೊಂಡ್ವಿ. ಅದರಲ್ಲಿ ನಮಗೆ ಗೊತ್ತಾಯಿತು ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವುದು ಹಾಗೆ ರಾಂಗ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವುದು ಅಂತ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಮತ್ತು ಸಿ ಈ 2 ಸ್ಟೇಟ್ಮೆಂಟ್ಸು ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆಗಿದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆ್ಯಂಡ್ ಸಿ ಅಂತಿರೋ ಸ್ಟೇಟ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, given in the table below are the names of certain organs of digestive system, the juices they secrete and the food components they act on. Some entries have been left blank. Select the correct set of entries from the options provided ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಟೇಬಲನ್ನು ಕೊಟ್ಟಿದ್ದಾರೆ. ಈ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ, ನೇಮ್ ಆಫ್ ಆರ್ಗನ್ ಕೊಟ್ಟಿದ್ದಾರೆ. ನೇಮ್ ಆಫ್ ಆರ್ಗನ್ ವಿಚ್ ಇನ್ವಾಲ್ವ್ಸ್ ಇನ್ ಡೈಜೆಷನ್ ಪ್ರೋಸೆಸ್. ಸೊ ಜೀರ್ಣಕ್ರಿಯೆಯಲ್ಲಿ ಇನ್ವಾಲ್ವ್ ಆಗುವಂತಹ ಒಂದಷ್ಟು ಅಂಗಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ, ಜ್ಯೂಸ್ ಸೆಕ್ರೀಟೆಡ್, ಆ ಅಂಗಗಳಿಂದ ಸೆಕ್ರೀಟ್ ಆಗುವಂತಹ ಜ್ಯೂಸ್ ಯಾವ್ದ್ಯಾವುದು ಅಂತ ಕೊಟ್ಟಿದ್ದಾರೆ. ಥರ್ಡ್ ಕಾಲಮಲ್ಲಿ ಏನಂತ ಕೊಟ್ಟಿದ್ದಾರೆ, ಫುಡ್ ಕಾಂಪೋನೆಂಟ್ ಆ್ಯಕ್ಟೆಡ್ ಅಪಾನ್, ಯಾವ ಫುಡ್ ಕಾಂಪೋನೆಂಟ್ ಮೇಲೆ ಅದು ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಮೌತ್ ಕೊಟ್ಟಿದ್ದಾರೆ. ಹಾಗೆ ಮೌತಲ್ಲಿ ಸೆಕ್ರೀಟ್ ಆಗುವಂಥದ್ದು ಯಾವುದು ಅಂದರೆ ಸಲೈವರಿ ಜ್ಯೂಸ್. ಇದು ಯಾವುದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಸ್ಟಾರ್ಚ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಅಲ್ವಾ. ಸೊ ಅಂದರೆ ಆಪ್ಷನ್ 1ನಲ್ಲಿ ಏನು ಆನ್ಸರ್ ಇರಬೇಕು, ಸ್ಟಾರ್ಚ್ ಇರಬೇಕು. ಹಾಗೆ ಸ್ಟೊಮಕ್ ಕೊಟ್ಟಿದ್ದಾರೆ. ಸ್ಟೊಮಕ್ಕಲ್ಲಿ ಸೆಕ್ರೀಟ್ ಆಗುವಂಥ ಜ್ಯೂಸಸ್ ಯಾವುದು ಅಂದರೆ ಡೈಜೆಸ್ಟಿವ್ ಜ್ಯೂಸಸ್.
ಅದು ಯಾವುದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಬ್ಲ್ಯಾಂಕ್. ಸೊ ಯಾವುದ್ರ ಮೇಲೆ ಅದು ಆ್ಯಕ್ಟ್ ಮಾಡುತ್ತೆ ಸ್ಟೊಮಕ್ಕಲ್ಲಿ ಅಂತಂದರೆ ಪ್ರೋಟೀನ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಹಾಗೆ ಥರ್ಡ್ ಆಪ್ಷನ್ನು ಲಿವರ್ ಅಂತಿದೆ. ಲಿವರಿಂದ ಯಾವ ಜ್ಯೂಸ್ ಸೆಕ್ರೀಟ್ ಆಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿಲ್ಲ. ಸೊ ಅದಕ್ಕೆ ಆನ್ಸರ್ ಏನು ಅಂತಂದರೆ ಬೈಲ್ ಜ್ಯೂಸ್. ಲಿವರಿಂದ ಸೆಕ್ರೀಟ್ ಆಗುವಂಥದ್ದು ಬೈಲ್ ಜ್ಯೂಸ್. ಹಾಗೆ ಅದು ಯಾವುದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಅದು ಫ್ಯಾಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಮಗಿಲ್ಲಿ ಆನ್ಸರ್ ಸಿಕ್ತು ಏನು ಅಂತಂದರೆ ಆಪ್ಷನ್ 1 ಏನಾಗಿರಬೇಕು, ಸ್ಟಾರ್ಚ್. ಸೆಕೆಂಡ್ ಆಪ್ಷನ್ನು ಪ್ರೋಟೀನ್, ಥರ್ಡ್ ಆಪ್ಷನ್ ಬೈಲ್, ಹಾಗೆ ಫೋರ್ತ್ ಆಪ್ಷನ್ ಫ್ಯಾಟ್ ಆಗಿರಬೇಕು. ಸೊ ಈಗ ನೋಡೋಣ ಕೊಟ್ಟಿರೋ ಆಪ್ಷನ್ಸಲ್ಲಿ ಎಲ್ಲಿ ಈ ಆರ್ಡರಲ್ಲಿ ಆನ್ಸರ್ ಇದೆ ಅಂತ ನೋಡೋಣ. ನಮಗೆ ಬೇಕಾಗಿರೋಂಥ ಆನ್ಸರ್ ಆಪ್ಷನ್ಸ್ ಹೇಗಿರಬೇಕು ಅಂತಂದರೆ ಫಸ್ಟ್ ಸ್ಟಾರ್ಚ್ ಇರಬೇಕು, ನಂತರ ಪ್ರೋಟೀನ್, ನಂತರ ಬೈಲ್, ಅದಾದಮೇಲೆ ಫ್ಯಾಟ್. ಈ ಆರ್ಡರಲ್ಲಿ ಎಲ್ಲಿದೆಯೋ ಅದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಆಪ್ಷನ್ ಸಿ ಅಲ್ಲಿ ಸ್ಟಾರ್ಚ್, ಪ್ರೋಟೀನ್, ಬೈಲ್ ಹಾಗೆ ಫ್ಯಾಟ್ಸ್ ಈ ಆರ್ಡರಲ್ಲೇ ಇದೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಕಾಂಪ್ಲೆಕ್ಸ್ ಪ್ರೋಸೆಸ್ ಇನ್ವಾಲ್ವ್ಡ್ ಇನ್ ದ ಡೈಜೆಷನ್ ಆಫ್ ಫುಡ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಮಾನವರಲ್ಲಿ ಡೈಜೆಷನ್ ಪ್ರೋಸೆಸ್ ನಡಿಬೇಕಾದರೆ 5 ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಆ ಸ್ಟೆಪ್ಸನ್ನು ನಾವು ಆರ್ಡರ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಇಂಜೆಷನ್ ಅಂದರೆ ಆಹಾರ ಸೇವನೆ. ನಾವು ಆಹಾರವನ್ನು ತಗೊಳ್ಳೋದನ್ನು ಇಂಜೆಷನ್ ಅಂತ ಕರಿತೀವಿ. ಎಲ್ಲ ಆಪ್ಷನ್ಸಲ್ಲೂ ಇಂಜೆಷನ್ನೇ ಫಸ್ಟ್ ಇದೆ. ಇಂಜೆಷನ್ ಆದಮೇಲೆ ಬರುವಂಥ ಸ್ಟೆಪ್ ಯಾವುದು ಅಂತಂದರೆ ಡೈಜೆಷನ್. ಸೊ ಡೈಜೆಷನ್ ಎಲ್ಲಿದೆ ಅಂತಂದರೆ ಆಪ್ಷನ್ ಬಿ ಹಾಗೆ ಆಪ್ಷನ್ ಸಿ ಅಲ್ಲಿ ಇದೆ. ಸೊ ಎರಡೂ ಕರೆಕ್ಟ್ ಇದೆ. ಅದಾದಮೇಲೆ ಬರುವಂಥದ್ದು ಯಾವುದು ಅಂದರೆ ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್ ಎಲ್ಲಿ ನಡೆಯುತ್ತೆ ಅಂತಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೆಯುತ್ತೆ. ಸೊ ಆಪ್ಷನ್ ಬಿ ಅಲ್ಲಿ ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್. ಹಾಗೆ ಅಬ್ಸಾರ್ಪ್ಷನ್ ಆದಮೇಲೆ ಬರುವಂಥದ್ದು ಯಾವುದು ಅಂತಂದರೆ ಅಸಿಮಿಲೇಷನ್ ಅಂತಂದರೆ ಅಲ್ಲಿ ಜೀರ್ಣವಾಗಿರುವಂತಹ ಸಿಂಪ್ಲರ್ ಕಾಂಪೋನೆಂಟ್ಸು ಜೀವಕೋಶಗಳಿಗೆ ಸಾಗಾಣಿಕೆ ಆಗೋದು. ಬ್ಲಡ್ ವೆಸಲ್ಸ್ ಮೂಲಕ ಜೀವಕೋಶಗಳಿಗೆ ಸಾಗಾಣಿಕೆ ಆಗೋದನ್ನು ನಾವು ಅಸಿಮಿಲೇಷನ್ ಅಥವಾ ಸ್ವಾಂಗೀಕರಣ ಅಂತ ಕರಿತೀವಿ. ಲಾಸ್ಟಲ್ಲಿ ಬರುವಂಥದ್ದು ಎಜಿಷನ್, ವಿಸರ್ಜನೆ. ಸೊ ಈ ಆರ್ಡರಲ್ಲಿ ನಮ್ಮಲ್ಲಿ ಜೀರ್ಣಕ್ರಿಯೆ ನಡೆಯುವಂಥದ್ದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ. ಯಾವ ಆರ್ಡರಲ್ಲಿ ಡೈಜೆಷನ್ ನಡೆಯುತ್ತೆ ಅಂದರೆ ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಹಾಗೆ ಎಜಿಷನ್. ಇದೇ ಆರ್ಡರಲ್ಲಿ ನಮ್ಮಲ್ಲಿ ಜೀರ್ಣಕ್ರಿಯೆ ನಡೆಯುವಂಥದ್ದು. ಈ ಆರ್ಡರನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ವಿಲ್ಲೈ ಆಫ್ ಸ್ಮಾಲ್ ಇಂಟೆಸ್ಟೈನ್. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂದರೆ ವಿಲ್ಲೈಗಳ ಬಗ್ಗೆ ಕೊಟ್ಟಿದ್ದಾರೆ. ವಿಲ್ಲೈಗಳು ಎಲ್ಲಿರ್ತವೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರ್ತವೆ. ಸೊ ಏನೇನವು ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದೇ ಆರ್ ಫಿಂಗರ್ ಲೈಕ್ ಔಟ್ ಗ್ರೋತ್ಸ್ ಆ್ಯಂಡ್ ಥೌಸಂಡ್ಸ್ ಇನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಇರೋವಂಥ ಫಿಂಗರ್ ಲೈಕ್ ಸ್ಟ್ರಕ್ಚರನ್ನೇ ನಾವು ವಿಲ್ಲೈಸ್ ಅಂತ ಕರಿತೀವಿ. ಅದು ಥೌಸಂಡ್ಸ್ ಇನ್ ನಂಬರ್, ಜಾಸ್ತಿ ನಂಬರಲ್ಲಿ ಇರುತ್ತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ವೆರಿ ಥಿನ್ ವಾಲ್ಸ್ ಅಂತ ಕೊಟ್ಟಿದ್ದಾರೆ. ವಿಲ್ಲೈಗಳು ಥಿನ್ ವಾಲ್ಸನ್ನು ಒಳಗೊಂಡಿರುತ್ತೆ ಅಂತ. ಹೌದು, ಯಾಕೆ ಅಂತಂದರೆ ಅಲ್ಲಿ ಅಬ್ಸಾರ್ಪ್ಷನ್ ನಡೆಯುತ್ತೆ. ಅಬ್ಸಾರ್ಪ್ಷನ್ ನಡಿಬೇಕಾದ್ರೆ ಥಿನ್ ವಾಲ್ಸ್ ಇದ್ದರೆ ಅಲ್ಲಿ ಏನಾಗುತ್ತೆ, ಜಾಸ್ತಿ ಅಬ್ಸಾರ್ಪ್ಷನ್ ನಡೆಯುತ್ತೆ, ಹಾಗೆ ಅಬ್ಸಾರ್ಪ್ಷನ್ ಈಸಿ ಆಗಿರುತ್ತೆ. ಸೊ ಹಾಗಾಗಿ ವಿಲ್ಲೈಗಳ ವಾಲ್ಸ್ ಹೇಗಿರುತ್ತೆ ಅಂತಂದರೆ ಥಿನ್ ಆಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಅ ನೆಟ್ವರ್ಕ್ ಥಿನ್ ಆ್ಯಂಡ್ ಸ್ಮಾಲ್ ಬ್ಲಡ್ ವೆಸಲ್ ಕ್ಲೋಸ್ ಟು ದ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ವಿಲ್ಲೈಗಳ ಸುತ್ತಲೂ ಏನು ಥಿನ್ ಆ್ಯಂಡ್ ಬ್ಲಡ್ ವೆಸಲ್ಸ್, ಸ್ಮಾಲ್ ಬ್ಲಡ್ ವೆಸಲ್ಸ್ ಇರುತ್ತೆ. ಆ ಬ್ಲಡ್ ವೆಸಲ್ಸ್ ಮೂಲಕ ಅಸಿಮಿಲೇಷನ್ ಆಗುವಂಥದ್ದು. ಅಂದರೆ ಅಲ್ಲಿ ಅಬ್ಸಾರ್ಪ್ಷನ್, ಸ್ಮಾಲ್ ವಿಲ್ಲೈಗಳಲ್ಲಿ ಅಬ್ಸಾರ್ಪ್ಷನ್ ಆದಂತಹ ಫುಡ್ ಮೆಟೀರಿಯಲ್ ಏನಿರುತ್ತೆ, ಸಿಂಪಲ್ ಫುಡ್ ಮೆಟೀರಿಯಲ್ಸು, ಅದು ಬೇರೆ ಬೇರೆ ಜೀವಕೋಶಗಳಿಗೆ ಸಾಗಾಣಿಕೆ ಮಾಡೋದಕ್ಕೆ ಬ್ಲಡ್ ವೆಸಲ್ಸ್ ಬೇಕಾಗುತ್ತೆ. ಸೊ ಅವುಗಳ ಸುತ್ತಲೂ ಸ್ಮಾಲ್ ಆ್ಯಂಡ್ ಥಿನ್ ಬ್ಲಡ್ ವೆಸಲ್ಸು ಇರುತ್ತೆ. ಇದು ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆ ಫೋರ್ತ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಸ್ಮಾಲ್ ಪೋರ್ಸ್ ಥ್ರೂ ವಿಚ್ ಫುಡ್ ಕ್ಯಾನ್ ಈಸಿಲಿ ಪಾಸ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ವಿಲ್ಲೈಗಳಿಗೆ ಯಾವುದೇ ರೀತಿಯ ಪೋರ್ಸ್ ಇರೋದಿಲ್ಲ. ಸೊ ಈ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ಯಾವು ಅಂದರೆ ಎ, ಬಿ ಮತ್ತು ಸಿ ಸ್ಟೇಟ್ಮೆಂಟ್ಸು ಕರೆಕ್ಟ್ ಆಗಿದ್ದಾವೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಚೂಸ್ ಮಾಡಬೇಕಾಗುತ್ತೆ. ದ ಸ್ಟೇಟ್ಮೆಂಟ್ಸ್ ವಿಚ್ ಎನೇಬಲ್ ದ ವಿಲ್ಲೈ ಟು ಅಬ್ಸಾರ್ಬ್ ದ ಡೈಜೆಸ್ಟೆಡ್ ಫುಡ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಆ್ಯಂಡ್ ಬಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಲ್ಲ. ಆಪ್ಷನ್ ಬಿ ಅಲ್ಲಿ ಸಿ ಆ್ಯಂಡ್ ಡಿ ಅಂತ ಕೊಟ್ಟಿದ್ದಾರೆ. ಇದು ಅಲ್ಲ. ಆಪ್ಷನ್ ಸಿ ಅಲ್ಲಿ ಎ, ಬಿ, ಸಿ 3 ಕೊಟ್ಟಿದ್ದಾರೆ. ಅಂದರೆ ಈ 3 ಸ್ಟೇಟ್ಮೆಂಟ್ಸು ವಿಲ್ಲೈಗೆ ಸಂಬಂಧಿಸಿರೋ ಹಾಗೆ ಸರಿಯಾಗಿದೆ. ಸೊ ಹಾಗಾಗಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ, ಎ, ಬಿ ಆ್ಯಂಡ್ ಸಿ.
Next question, which of the following represents correct matching of the organs of digestive system in column A with function in column B? ಕಾಲಮ್ ಎ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗುವಂಥ ಆರ್ಗನ್ಸನ್ನು ಕೊಟ್ಟಿದ್ದಾರೆ, ಕಾಲಮ್ ಬಿ ಅಲ್ಲಿ ಅವುಗಳ ಫಂಕ್ಷನನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಲಿವರ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದರೆ ಲಿವರ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್. ಅಂದರೆ ಇಲ್ಲಿ ಒನ್ಗೆ ಮ್ಯಾಚ್ ಆಗುವಂಥ ವರ್ಡ್ ಯಾವುದು ಅಂದರೆ ಡಿ. ಸೊ ಲಿವರ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್. ಹಾಗೆ ಸ್ಟೊಮಕ್ ಕೊಟ್ಟಿದ್ದಾರೆ. ಸ್ಟೊಮಕ್ಗೆ ಮ್ಯಾಚ್ ಏನು ಅಂದರೆ ಸ್ಟೊಮಕ್ನ ಫಂಕ್ಷನ್ ಏನು ಅಂತಂದರೆ ವೇರ್ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್. ಸೊ ಸ್ಟೊಮಕ್ಗೆ ಮ್ಯಾಚ್ ಆಗುವಂಥದ್ದು ಯಾವುದು ಅಂದರೆ ಎ. ಸ್ಟೊಮಕ್ಕಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಥರ್ಡ್ ಆಪ್ಷನ್ನು ಗಾಲ್ ಬ್ಲ್ಯಾಡರ್ ಅಂತಿದೆ. ಗಾಲ್ ಬ್ಲ್ಯಾಡರ್ನ ಫಂಕ್ಷನ್ ಏನು ಅಂತಂದರೆ ವೇರ್ ಬೈಲ್ ಜ್ಯೂಸ್ ಈಸ್ ಸ್ಟೋರ್ಡ್. ಸೊ ಆಪ್ಷನ್ 3ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ವರ್ಡ್ ಯಾವುದು ಅಂದರೆ ಆಪ್ಷನ್ ಬಿ. ಹಾಗೆ ಫೋರ್ತ್ ಒನ್ ಪ್ಯಾಂಕ್ರಿಯಾಸ್ ಅಂತ ಕೊಟ್ಟಿದ್ದಾರೆ. ಪ್ಯಾಂಕ್ರಿಯಾಸ್ ರಿಲೀಸಸ್ ಡೈಜೆಸ್ಟಿವ್ ಜ್ಯೂಸ್ ಇಂಟು ಸ್ಮಾಲ್ ಇಂಟೆಸ್ಟೈನ್. ಸೊ ಆಪ್ಷನ್ 4ಗೆ ಕರೆಕ್ಟ್ ಆಗಿರೋಂಥ ವರ್ಡ್ ಯಾವುದು ಅಂದರೆ ಸಿ. ಸೊ ಈ ಥರ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಲಿವರ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್. ಸ್ಟೊಮಕ್ ಅಂತಂದರೆ ವೇರ್ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್. ಗಾಲ್ ಬ್ಲ್ಯಾಡರ್ ಅಂತಂದರೆ ವೇರ್ ಬೈಲ್ ಜ್ಯೂಸ್ ಈಸ್ ಸ್ಟೋರ್ಡ್. ಪ್ಯಾಂಕ್ರಿಯಾಸ್ ಅಂತಂದರೆ ಇಟ್ ರಿಲೀಸಸ್ ಡೈಜೆಸ್ಟಿವ್ ಜ್ಯೂಸ್ ಇಂಟು ದಿ ಸ್ಮಾಲ್ ಇಂಟೆಸ್ಟೈನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇಲ್ಲೂ ಸಹ ಮ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮ್ಯಾಚ್ ದ ನೇಮ್ಸ್ ಆಫ್ ಆರ್ಗನ್ಸ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಗಿವನ್ ಇನ್ ಕಾಲಮ್ ಎ ವಿತ್ ದೇರ್ ಫಂಕ್ಷನ್ಸ್ ಇನ್ ಕಾಲಮ್ ಬಿ. ಇಲ್ಲೂ ಸಹ ಸೇಮ್ ಅದೇ ಥರ ಪ್ರೀವಿಯಸ್ ಕ್ವೆಶನ್ ಇದ್ದ ಹಾಗೆ ಇದೆ. ಮೌತಲ್ಲಿ ಏನು ಫಂಕ್ಷನ್ ಆಗುತ್ತೆ ಅಂತಂದರೆ ಮೌತಲ್ಲಿ ಏನು ಫಂಕ್ಷನ್ ಆಗುತ್ತೆ ಅಂತಂದರೆ ಇಲ್ಲಿ ಬ್ರೇಕಿಂಗ್ ಡೌನ್ ಆಫ್ ಸ್ಟಾರ್ಚ್ ಇಂಟು ಶುಗರ್. ಸೊ ಮೌತ್ನ ಫಂಕ್ಷನ್ ಏನು ಅಂತಂದರೆ ಸ್ಟಾರ್ಚನ್ನು ನಾವು ಸೇರಿಸುವಂಥ ಫುಡ್ಡಲ್ಲಿರುವಂಥ ಸ್ಟಾರ್ಚನ್ನು ಶುಗರ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಸ್ಟೊಮಕ್ ಅಂತ ಕೊಟ್ಟಿದ್ದಾರೆ. ಸ್ಟೊಮಕ್ಕಲ್ಲಿ ಏನು ಫಂಕ್ಷನ್ ನಡೆಯುತ್ತೆ ಅಥವಾ ಏನು ವರ್ಕ್ ನಡೆಯುತ್ತೆ ಅಂತಂದರೆ ಸೆಕ್ರೀಟ್ಸ್ ಆ್ಯಸಿಡ್ ಟು ಹೆಲ್ಪ್ ಡೈಜೆಸ್ಟಿವ್ ಜ್ಯೂಸಸ್ ಟು ಆ್ಯಕ್ಟ್. ನಾವು ನಮ್ಮಲ್ಲಿರುವಂತಹ ಡೈಜೆಸ್ಟಿವ್ ಪಾರ್ಟ್ಸಲ್ಲಿ ಎಲ್ಲಿ ಆ್ಯಸಿಡ್ ಸೆಕ್ರೀಟ್ ಆಗೋದು ಅಂದರೆ ಅದು ಸ್ಟೊಮಕ್ಕಲ್ಲೇ. ಸೊ ಈ ಆಪ್ಷನ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಅದು ಸ್ಟೊಮಕ್ಗೆ. ಸ್ಟೊಮಕ್ಕಲ್ಲಿ ನಮಗೆ ಗೊತ್ತಿರೋ ಹಾಗೆ 3 ಥರದ ವಸ್ತುಗಳು ಇರ್ತವೆ. ಒಂದು HCl, ಒಂದು ಡೈಜೆಸ್ಟಿವ್ ಜ್ಯೂಸಸ್, ಹಾಗೆ ಇನ್ನೊಂದು ಮ್ಯೂಕಸ್ ಇರುತ್ತೆ. ಸೊ HCl ಏನು ಮಾಡುತ್ತೆ, ಈ ಡೈಜೆಸ್ಟಿವ್ ಜ್ಯೂಸ್ ಆ್ಯಕ್ಟ್ ಮಾಡಬೇಕಾದ್ರೆ ಬೇಕಾಗಿರುವಂತಹ ಅಸಿಡಿಕ್ ಮೀಡಿಯಮನ್ನು ಅದು ಪ್ರೊವೈಡ್ ಮಾಡುತ್ತೆ. ಹಾಗೆ ಇನ್ನೂ ಏನು ಮಾಡುತ್ತೆ ಅಂತಂದರೆ ಬ್ಯಾಕ್ಟೀರಿಯಾಸನ್ನು ಕಿಲ್ ಮಾಡುತ್ತೆ. ಆ ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ, ಪ್ರೋಟೀನನ್ನು ಸಿಂಪಲ್ ಫಾರ್ಮಾಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಮ್ಯೂಕಸ್ ಏನು ಮಾಡುತ್ತೆ ಅಂತಂದರೆ ಸ್ಟೊಮಕ್ನ ಇನ್ನರ್ ಲೈನಿಂಗ್ ಅನ್ನೋದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ಫಂಕ್ಷನು ಸ್ಟೊಮಕ್ಕಲ್ಲಿ ನಡೆಯುವಂಥದ್ದು. ಹಾಗೆ ಲಿವರಲ್ಲಿ ಏನು ಫಂಕ್ಷನ್ ನಡೆಯುತ್ತೆ ಅಂತಂದರೆ ಸೆಕ್ರೀಟ್ ಬೈಲ್ ದಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಹ್ಯಾಸ್ ವಿಲ್ಲೈ ಫಾರ್ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ಅಬ್ಸಾರ್ಪ್ಷನ್. ವಿಲ್ಲೈಗಳು ಬರೋದು ಯಾವ ಪಾರ್ಟಲ್ಲಿ ಅಂತಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಅದರ ಫಂಕ್ಷನ್ ಏನು ಅಂತಂದರೆ ಅಬ್ಸಾರ್ಪ್ಷನ್ ಮಾಡುವಂಥದ್ದು. ಹಾಗೆ ವಿಲ್ಲೈಗಳ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್. ಹಾಗೆ ಲಾರ್ಜ್ ಇಂಟೆಸ್ಟೈನಲ್ಲಿ ಏನು ವರ್ಕ್ ನಡೆಯುತ್ತೆ ಅಂತಂದರೆ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಸಮ್ ಸಾಲ್ಟ್ಸ್ ಫ್ರಮ್ ಅನ್ಡೈಜೆಸ್ಟೆಡ್ ಫುಡಲ್ಲಿರುವಂತಹ ಸಾಲ್ಟ್ಸ್ ಹಾಗೆ ವಾಟರನ್ನು ರೀಅಬ್ಸಾರ್ಪ್ಷನ್ ಮಾಡಿಕೊಳ್ಳುತ್ತೆ. ಸೊ ಇಲ್ಲಿ ಮೌತ್ ಏನು ವರ್ಕ್ ಮಾಡುತ್ತೆ ಅಂತಂದರೆ ಇಟ್ ಬ್ರೇಕ್ಸ್ ಡೌನ್ ಸ್ಟಾರ್ಚ್ ಟು ಶುಗರ್. ಸ್ಟೊಮಕ್ಕಲ್ಲಿ ಏನು ವರ್ಕ್ ನಡೆಯುತ್ತೆ ಅಂತಂದರೆ ಇಟ್ ಸೆಕ್ರೀಟ್ಸ್ ಆ್ಯಸಿಡ್ ಟು ಹೆಲ್ಪ್ ಡೈಜೆಸ್ಟಿವ್ ಜ್ಯೂಸಸ್ ಟು ಆ್ಯಕ್ಟ್. ಲಿವರ್ ಏನು ಮಾಡುತ್ತೆ ಅಂತಂದರೆ ಇಟ್ ಸೆಕ್ರೀಟ್ಸ್ ಬೈಲ್ ಜ್ಯೂಸ್ ದಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್. ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಇಟ್ ಹ್ಯಾಸ್ ವಿಲ್ಲೈ ಫಾರ್ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ಅಬ್ಸಾರ್ಪ್ಷನ್. ಲಾರ್ಜ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಇಟ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಸಮ್ ಸಾಲ್ಟ್ಸ್ ಫ್ರಮ್ ಅನ್ಡೈಜೆಸ್ಟೆಡ್ ಫುಡ್. ನೆಕ್ಸ್ಟ್ ಕ್ವೆಶನ್. ಸೆಲೆಕ್ಟ್ ಫ್ರಮ್ ದ ಫಾಲೋಯಿಂಗ್ ಅ ಸೆಟ್ ಆಫ್ ರುಮಿನೆಂಟ್ಸ್. ರುಮಿನೆಂಟ್ಸ್ ಅಂತಂದರೆ ಮೆಲುಕು ಹಾಕುವ ಪ್ರಾಣಿಗಳು ಅಂತ ಕರಿತೀವಿ. ಸೊ ಈ ಕೊಟ್ಟಿರೋಂಥ 4 ಆಪ್ಷನ್ಸಲ್ಲಿ ಯಾವುದರಲ್ಲಿ ಎಲ್ಲ ಮೆಲುಕು ಹಾಕುವ ಪ್ರಾಣಿಗಳು ಅಥವಾ ರುಮಿನೆಂಟ್ಸ್ ಇದ್ದಾವೆ ಅಂತ. ಸೊ ರುಮಿನೆಂಟ್ಸ್ ಏನು ಮಾಡ್ತವೆ ಅಂತಂದರೆ ಅದಕ್ಕೆ ಹುಲ್ಲು ಸಿಕ್ಕಾಗ ಆ ಹುಲ್ಲನ್ನು ಅರ್ಧಂಬರ್ಧ ಜಗದು ಅದೇನು ಮಾಡುತ್ತೆ, ನುಂಗು ಬಿಡುತ್ತೆ. ನುಂಗಿದಾದ್ಮೇಲೆ ಅದು ರುಮೆನ್ ಅನ್ನೋ ಪಾರ್ಟಲ್ಲಿ ಸ್ಟೋರ್ ಆಗುತ್ತೆ. ಸೊ ರುಮೆನ್ನಲ್ಲಿ ಅದೇನಾಗುತ್ತೆ, ಸ್ವಲ್ಪ ಡೈಜೆಷನ್ ಆಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಡೈಜೆಷನ್ ಆಗಿರುತ್ತೆ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಸಿಂದ. ಸೊ ಅದನ್ನು ನಾವೇನಂತ ಕರಿತೀವಿ, ಕಡ್ ಅಂತ ಕರಿತೀವಿ. ಈ ಕಡ್ಡನ್ನು ಪುನಃ ಅದೇನು ಮಾಡುತ್ತೆ, ಬಾಯಿಯೊಳಗೆ ತಗೊಂಡು ಅದನ್ನು ಮತ್ತೇನು ಚೀವ್ ಮಾಡುತ್ತೆ. ಸೊ ಹಾಗಾಗಿ ಅವನ್ನು ನಾವೇನಂತ ಕರಿತೀವಿ, ರುಮಿನೆಂಟ್ಸ್ ಅಂತ ಕರಿತೀವಿ. ಹಾಗೆ ಆ ಪ್ರೋಸೆಸನ್ನು ಮೆಲುಕು ಹಾಕುವುದನ್ನು ರುಮಿನೇಷನ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದರಲ್ಲಿ ಎಲ್ಲನೂ ರುಮಿನೆಂಟ್ಸ್ ಇದ್ದಾವೆ ಅಂತ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕೌ,
ಬಫೆಲೋ, ಡೀರ್ ಇದೆ. ಸೊ ಇದೇ ಆಪ್ಷನ್ನೇ ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಥರ್ಡಲ್ಲಿ. ಹಾಗೆ ಉಳಿದಿರೋ ಆಪ್ಷನ್ಸನ್ನು ನೋಡಿದಾಗ ಅಲ್ಲಿ ಡಾಗ್ ಇದೆ, ಡಾಗ್ ರುಮಿನೆಂಟ್ ಅಲ್ಲ. ಥರ್ಡ್ ಆಪ್ಷನಲ್ಲೂ ಡಾಗ್ ಇದೆ, ಡಾಗ್ ರುಮಿನೆಂಟ್ ಅಲ್ಲ. ಹಾಗೆ ಫೋರ್ತ್ ಆಪ್ಷನಲ್ಲಿ ಕ್ಯಾಟ್ ಇದೆ, ಕ್ಯಾಟ್ ರುಮಿನೆಂಟ್ ಅಲ್ಲ. ಸೊ ಯಾವ ಆಪ್ಷನಲ್ಲಿ 3 ಅನಿಮಲ್ಸ್ ರುಮಿನೆಂಟ್ಸ್ ಅಂತಂದರೆ ಆಪ್ಷನ್ ಎ ಬಫೆಲೋ, ಕೌ, ಡೀರ್. ಇವು 3 ಸಹ ರುಮಿನೆಂಟ್ಸ್ ಅಥವಾ ಮೆಲುಕು ಹಾಕುವ ಪ್ರಾಣಿಗಳಾಗಿದ್ದಾವೆ. ಹಾಗೆ ಗ್ರಾಸ್ ಮೇಲೆ ಇನ್ನೊಂದು ಕ್ವೆಶನ್ ಅರೈಸ್ ಆಗಬಹುದು. ಗ್ರಾಸ್ ಮಾನವನಲ್ಲಿ ಜೀರ್ಣ ಆಗೋದಕ್ಕೆ ಆಗೋದಿಲ್ಲ, ಮಾನವನಲ್ಲಿ ಗ್ರಾಸ್ ಜೀರ್ಣ ಆಗಲ್ಲ, ಯಾಕೆ ಅಂತ ಕೇಳಬಹುದು. ಯಾಕೆ ಅಂತಂದರೆ ಗ್ರಾಸಲ್ಲಿ ಕಾರ್ಬೋಹೈಡ್ರೇಟ್ನ ಯಾವ ವಿಧ ಇದೆ ಅಂತಂದರೆ ಅದರಲ್ಲಿ. ಸೊ ಯಾಕೆ ಅಂತಂದರೆ ಗ್ರಾಸಲ್ಲಿ ಸೆಲ್ಯುಲೋಸ್ ಇರುತ್ತೆ. ಸೆಲ್ಯುಲೋಸ್ ಅನ್ನೋದು ಕಾರ್ಬೋಹೈಡ್ರೇಟ್ನ ಒಂದು ವಿಧ. ಆ ಸೆಲ್ಯುಲೋಸ್ ಜೀರ್ಣ ಆಗೋದಕ್ಕೆ ಗ್ರಾಸ್ ಈಟಿಂಗ್ ಅನಿಮಲ್ಸಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾನ ಹೆಲ್ಪಿಂದ, ಆ ಬ್ಯಾಕ್ಟೀರಿಯಾನ ಸಹಾಯದಿಂದ ಅಲ್ಲಿರುವಂಥ ಸೆಲ್ಯುಲೋಸು ಜೀರ್ಣಕ್ರಿಯೆ ಆಗುತ್ತೆ. ಆದರೆ ಆ ಥರದ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇರೋದಿಲ್ಲ. ಆ ಬ್ಯಾಕ್ಟೀರಿಯಾ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಸೆಲ್ಯುಲೋಸು ಜೀರ್ಣ ಆಗೋದಿಲ್ಲ. ಸೊ ಇದ್ರ ಮೇಲೂ ಸಹ ಕ್ವೆಶನ್ ಕೇಳಬಹುದು. ಸೊ ಇದಿಷ್ಟು ಕ್ವೆಶನ್ಸು ನ್ಯೂಟ್ರಿಷನ್ ಇನ್ ಅನಿಮಲ್ಸ್, ನಾನು ಏನು ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಷನ್ ಮಾಡಿದ್ದೆ ಅಲ್ವಾ, ಆ ಟಾಪಿಕ್ ಮೇಲೆ ಒಂದಷ್ಟು ಕ್ವೆಶನ್ಸನ್ನು ತೊಗೊಂಡು ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.